ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಡೈಲಿ ರೈಸ್ ತಿಂದು ನಿಜವಾಗ್ಲೂ ತುಂಬ ಬೋರ್ ಆಗಿರುತ್ತೆ, ಬಟ್ ಜಾಸ್ತಿ ಎನರ್ಜಿನೂ ಕೂಡ ಇರಲ್ಲ. ಅದಕ್ಕೇ ರೊಟ್ಟಿ ಮಾಡೋಣ ಅಂತ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಿಂದ ರೊಟ್ಟಿನೂ ಕೂಡ ತುಂಬ ನೀಟಾಗಿ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಅಂಥೇಳಿ. ನೀಟಾಗಿ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಸೈಡ್ಗೆ ಇಟ್ಟೆ, ಮ್ಯಾರಿನೇಟ್ ಆಗಲಿ ಅಂತೇಳ್ಬಿಟ್ಟು. ನೋಡಿ, ಹಿಟ್ಟು ಈ ಹದದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ತೆಳ್ಳನೂ ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಕಾಂಬಿನೇಷನ್ ಆಗಿ ನಾನು ಬೀಟ್ರೂಟ್ ಗೊಜ್ಜು ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಮನೇಲಿ ತುರಿದು ಮಾಡಿದ್ರೆ ಯಾರೂ ಇಷ್ಟಪಡಲ್ಲ, ಅದಕ್ಕೆ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡು ಗೊಜ್ಜು ಮಾಡೋಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮಸಾಲೆ ಎಲ್ಲ ಮಿಕ್ಸಿ ಮಾಡಿಕೊಂಡು ಇನ್ನೊಂದು ಕಡೆ ಬೀಟ್ರೂಟ್ ಬೇಯಕ್ಕೆ ಇಟ್ಟಿದ್ದೆ. ಬೀಟ್ರೂಟ್ ಕೂಡ ನೀಟಾಗಿ ಬೆಂದಿದೆ. ಅದರೊಳಗಡೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಬೀಟ್ರೂಟಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ರಕ್ತ ಯಾರಿಗೆ ಕಡಿಮೆ ಇರುತ್ತೆ, ರಕ್ತಹೀನತೆ ಇರೋರು ಬೀಟ್ರೂಟ್ ತಿಂದರೆ ವಾರಕ್ಕೆ 2 ಸರಿ ತಿಂದ್ರೂ ಬ್ಲಡ್ ಇಂಪ್ರೂವ್ ಆಗುತ್ತೆ. ಮತ್ತು ನೋಡಿ, ನಾನು ರೊಟ್ಟಿ ಕಲಸಿಟ್ಟಿದ್ನಲ್ಲ, ಅದು ಅದಕ್ಕೆ ಬಂದಿದೆ. ಇನ್ನೊಂದು ಕಡೆ ಕಲ್ಲು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಎಣ್ಣೆ ಹಚ್ಚಿ ನೀಟಾಗಿ ಹಚ್ಕೊಂಡೆ. ಯಾಕೆ ಅಂತಂದರೆ ನಮ್ಮದು ಹಳೆ ತವ ಆಗಿರೋದ್ರಿಂದ ನೀಟಾಗಿ ಬರ್ತಿರ್ಲಿಲ್ಲ. ಅದಕ್ಕೇ ರೊಟ್ಟಿ ಎಲ್ಲ ಸುಟ್ಕೊಂಡೆ. ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿಗೆ ಟೈಮ್ ಆಗ್ತಿತ್ತು, ಬೇಗ ಅವ್ರಿಗೆ ಲಂಚ್ ಬಾಕ್ಸ್ ಎಲ್ಲ ಮಾಡಬೇಕಾಗಿತ್ತು. ಅವ್ರಿಗೊಂದೆರಡು ರೊಟ್ಟಿ ಸುಟ್ಕೊಟ್ಟೆ, ನನ್ನ ಮಗಳಿಗೂ ಸುಟ್ಕೊಂಡೆ. ಮನೇಲೇ ಈ ಥರ ರೊಟ್ಟಿ ಮಾಡ್ಕೊಡೋದ್ರಿಂದ ಅವ್ರಿಗೂ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ. ಅವರೂ ತಿಂಡಿ ತಿನ್ಕೊಂಡು ಹೊರಟ್ರು. ನನ್ನ ಮಕ್ಕಳೂ ಕೂಡ ಬಾಯ್ ಮಾಡ್ತಿದ್ರು. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.